ಗುಮ್ಮಟ ನಗರಿ ಅಂತ ಕರೆಸ್ಕೊಳ್ಳೋ ವಿಜಯಪುರ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 7 ಆಫ್ ನಮ್ಮ ನಾಡು. ಮುಂಚೆ ಬಿಜಾಪುರ ಆಗಿದ್ದ ಈ ಜಿಲ್ಲೆ 2014ರಲ್ಲಿ ವಿಜಯಪುರ ಅಂತ ಮರುನಾಮಕರಣ ಆಯಿತು. ಕಲ್ಯಾಣಿಯ ಚಾಲುಕ್ಯರಿಂದ 10ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ನಗರದಲ್ಲಿ ಮುಂದೆ ಬಹುಮನಿ ಸುಲ್ತಾನರು ಹಾಗೂ ಆದಿಲ್ ಶಾಹಿಗಳು ಆಳ್ತಾರೆ. ಸ್ವಾತಂತ್ರ್ಯದ ನಂತರ ಬಾಂಬೆ ರಾಜ್ಯ ಸೇರಿದ್ದ ಇದು 1956ರ ಏಕೀಕರಣದ ನಂತರ ಕರ್ನಾಟಕ ರಾಜ್ಯವನ್ನು ಸೇರ್ಕೊಳ್ತು. ವಿಶ್ವಗುರು ಬಸವೇಶ್ವರರು ಹುಟ್ಟಿದ ಬಾಗೇವಾಡಿ, ಅಭಿನವ ಪಂಪ ನಾಗಚಂದ್ರ, ಖ್ಯಾತ ಗಣಿತಶಾಸ್ತ್ರಜ್ಞ ಭಾಸ್ಕರಾಚಾರ್ಯ ಹಾಗೂ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರ ಹುಟ್ಟೂರು ಇರೋದು ಇಲ್ಲೇ. ವಿಜಯಪುರ ಇಬ್ಬಾಗವಾಗಿ ಬಾಗಲಕೋಟೆ ಜಿಲ್ಲೆ ಆಗೋಕ್ಕೂ ಮುನ್ನ ಪಂಜಾಬ್ನ ರೀತಿ ಇಲ್ಲೂ ಕೂಡ 5 ನದಿಗಳು ಹರಿಯುತ್ತಿತ್ತು. ಹಾಗಾಗಿ ಇದನ್ನ ಕರ್ನಾಟಕದ ಪಂಜಾಬ್ ಅಂತ ಕರೀತಿದ್ರು. ವಿಜಯಪುರದ ಗೋಲ್ ಗುಂಬಸ್ ಪ್ರಪಂಚದ 2ನೇ ಹಾಗೂ ಏಷ್ಯಾದ ಅತಿ ದೊಡ್ಡ ಗುಮ್ಮಟವಾದ ಕಾರಣ ವಿಜಯಪುರವನ್ನ ಗುಮ್ಮಟ ನಗರಿ ಅಂತ ಕರೀತಾರೆ. ರಕ್ಕಸ ತಂಗಡಿ ಎಂದು ಕರೆಯಲ್ಪಡುವ ವಿಜಯನಗರ ಸಾಮ್ರಾಜ್ಯದ ಪತನದ ಯುದ್ಧ ನಡೆದ ಸ್ಥಳ ಇಲ್ಲಿನ ತಾಳಿಕೋಟಿ. ಕೃಷ್ಣಾ ನದಿ, ಭೀಮಾ ನದಿ ಹಾಗೂ ದೋಣಿ ನದಿಗಳು ಹರಿದರೂ ಕೂಡ ಕರ್ನಾಟಕದ ಅತಿ ಕಡಿಮೆ ಅರಣ್ಯ ಪ್ರದೇಶ ಇರೋ ಜಿಲ್ಲೆ ವಿಜಯಪುರ ಜಿಲ್ಲೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಆಲಮಟ್ಟಿ ಜಲಾಶಯ ಕರ್ನಾಟಕದ ಅತಿ ದೊಡ್ಡ ಜಲಾಶಯವಾಗಿದೆ. ವಿಜಯಪುರದಲ್ಲಿರುವ ಇಬ್ರಾಹಿಂ ರೋಜಾ, ಬಾರಹ ಕಮಾನ್, ಗಗನ ಮಹಲ್ ಹಾಗೂ ಶಿವಗಿರಿ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. 2 ಸಬ್ ಡಿವಿಷನ್ಗಳಿರೋ ಈ ಜಿಲ್ಲೆಯಲ್ಲಿ ಒಟ್ಟಾಗಿ 13 ತಾಲೂಕುಗಳಿವೆ. ಇವಾಗ ನೀವು ಹೇಳಿ, ನಿಮ್ ಜಿಲ್ಲೆಯಲ್ಲಿ ಹರಿಯೋ ನದಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.